Class Aves means they contain birds. ಇವುಗಳು ಬರ್ಡ್ಗಳು ಇರುವಂತಹ ಒಂದು ಕ್ಲಾಸ್. Now, what is the speciality of class Aves? Here, they are all birds, exclusively birds, and they are all egg-laying animals. ಎಲ್ಲವೂ egg-laying animals. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ದೇ ಆರ್ ಫ್ಲೈಯಿಂಗ್ ಆನಿಮಲ್ಸ್. ಈ ಬರ್ಡ್ಗಳನ್ನು ಗ್ಲೋರಿಫೈಡ್ ರೆಪ್ಟೈಲ್ಸ್ ಅಂತ ಹೇಳ್ತಾರೆ. ರೆಪ್ಟೈಲ್ಸ್ಗಳೇ ಸ್ವಲ್ಪ ಮಾಡಿಫಿಕೇಶನ್ ಆಗಿ ಬಂದಂತಹ ಈ ಬರ್ಡ್ಗಳು ದೇ ಆರ್ ಗ್ಲೋರಿಫೈಡ್ ರೆಪ್ಟೈಲ್ಸ್. ಓಕೆ, ನೌ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕ್ಲಾಸ್ ಏವ್ಸ್? ಆಗಲೇ ಹೇಳಿದ ಹಾಗೆ ಇವುಗಳೆಲ್ಲವೂ ಫ್ಲೈ ಮಾಡುವಂಥವುಗಳು. ಹಾಗಂತ ಹೇಳಿ ಎಲ್ಲ ಬರ್ಡ್ಗಳು ಕೂಡ ಫ್ಲೈ ಮಾಡುವುದಿಲ್ಲ. ಆಲ್ ಬರ್ಡ್ಸ್ ಡು ನಾಟ್ ಫ್ಲೈ. ಸಮ್ ಬರ್ಡ್ಸ್ ಆರ್ ದೇರ್ ದೇ ಡು ನಾಟ್ ಫ್ಲೈ. ಯಾವ್ದ್ಯಾವುದು? ಆಸ್ಟ್ರಿಚ್, ಎಮು, ಕಿವಿ, ಕ್ಯಾಸವರಿ, ಪೆಂಗ್ವಿನ್, ದೀಸ್ ಆಲ್ ಬರ್ಡ್ಸ್ ಡು ನಾಟ್ ಫ್ಲೈ. ಈ ಬರ್ಡ್ಗಳು ಫ್ಲೈ ಮಾಡುವುದಿಲ್ಲ. ಆದರೆ ಅವುಗಳ ರೂಡಿಮೆಂಟರಿ ವಿಂಗ್ಸ್ ಆರ್ ಪ್ರೆಸೆಂಟ್, ಆದರೆ ಅವುಗಳು ಫ್ಲೈ ಮಾಡುವುದಿಲ್ಲ. ಸೊ ಬರ್ಡ್ಸ್ ಆರ್ ಫ್ಲೈಯಿಂಗ್ ಆನಿಮಲ್ಸ್, ಸಮ್ ಆರ್ ಫ್ಲೈಟ್ಲೆಸ್. ನೆಕ್ಸ್ಟ್ ಕ್ಯಾರೆಕ್ಟರ್, ಬಾಡಿ ಈಸ್ ಕವರ್ಡ್ ಬೈ ದ ಫೆದರ್ಸ್. ಇದರ ದೇಹದ ತುಂಬೆಲ್ಲ ಫೆದರ್ಸ್ಗಳು ಕವರ್ ಆಗಿವೆ. ಬಾಡಿ ಈಸ್ ಕವರ್ಡ್ ಬೈ ದ ಫೆದರ್ಸ್. ಅಂಡ್ ದೀಸ್ ಫೆದರ್ ಸ್ಟ್ರಕ್ಚರ್ ಇಟ್ ಸೆಲ್ಫ್, ಅದರ ಫೆದರ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಈ ರೀತಿ ಹೋಲೋ ವೇನ್ಸ್ ಇರುತ್ತೆ. ಅದರಲ್ಲಿ ಹೋಲೋ ವೇನ್ ಇಸ್ ಪ್ರೆಸೆಂಟ್. ಹೋಲೋ ಇಟ್ ಈಸ್ ವೆರಿ ವೆರಿ ಲೈಟ್ ವೇಟೆಡ್. ಈವನ್ ದೋ ಫೆದರ್ ಇಸ್ ಪ್ರೆಸೆಂಟ್ ಆನ್ ಇಟ್ಸ್ ಬಾಡಿ, ಫೆದರ್ ಇದ್ರೂ ಕೂಡ ಬಾಡಿ ಆಫ್ ದ ಬರ್ಡ್ ಈಸ್ ವೆರಿ ವೆರಿ ಲೈಟ್. ಅಲ್ಲಿ ಫೆದರ್ ಇದ್ರೂ ಕೂಡ ದೇಹವು ತುಂಬಾ ಲೈಟ್ ಆಗಿರುತ್ತೆ, ತುಂಬಾ ಹಗುರವಾಗಿರುತ್ತೆ. So body is covered by the feathers. Then forelimbs are modified into wings. Forelimbs are modified into wings. ಮೊದಲನೆಯ wing, first ಇದು, it is modified into wings, and these wings are used for flight. ಅವುಗಳನ್ನು ಫ್ಲೈ ಮಾಡಲಿಕ್ಕೆ ಈ ವಿಂಗ್ಸ್ ಅನ್ನು ಯೂಸ್ ಮಾಡಲಾಗುತ್ತೆ. Then ಬಾಡಿ ಈಸ್ ಆಲ್ಸೋ ಮಾಡಿಫೈಡ್ ಫಾರ್ ದ ಫ್ಲೈಟ್. ಇದರ ದೇಹವು ಫ್ಲೈ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿಫಿಕೇಶನ್ ಆಗಿದೆ. ಯಾವುದದು? ನೆಕ್ಸ್ಟ್ ಈಸ್ ಅಬೌಟ್ ಇಟ್ಸ್ ಬೋನ್ಸ್. ಬೋನ್ಸ್ ಹಿಯರ್ ಲಾಂಗ್ ಬೋನ್ಸ್ ಆರ್ ಹ್ಯಾವಿಂಗ್ ಏರ್ ಸ್ಯಾಕ್ಸ್. ಲಾಂಗ್ ಬೋನ್ಸ್ ಅಲ್ಲಿ ಏರ್ ಸ್ಯಾಕ್ಸ್ ಅಥವಾ ಏರ್ ಕ್ಯಾವಿಟೀಸ್ ಆರ್ ಪ್ರೆಸೆಂಟ್. ಏರ್ ತುಂಬಿಕೊಂಡಂತಹ ಕ್ಯಾವಿಟಿ ಇರ್ತದೆ. ದಟ್ ಇಸ್ ವೈ ಲಾಂಗ್ ಬೋನ್ಸ್ ಆರ್ ವೆರಿ ವೆರಿ ಲೈಟ್. ದೇಹದ ಲಾಂಗ್ ಬೋನ್ಸ್ ತುಂಬಾ ಲೈಟ್ ಆಗಿರುತ್ತೆ. ಆದ ಕಾರಣ ಈ ಬರ್ಡ್ಗಳ ದೇಹವೇ ಲೈಟ್. ಸೊ ಲಾಂಗ್ ಬೋನ್ಸ್ ಆರ್ ಫಿಲ್ಡ್ ವಿತ್ ಏರ್ ಕ್ಯಾವಿಟೀಸ್. ಸಚ್ ಟೈಪ್ ಆಫ್ ಬೋನ್ಸ್ ಆರ್ ಕಾಲ್ಡ್ ನ್ಯೂಮ್ಯಾಟಿಕ್ ಬೋನ್ಸ್. ಇಂತಹ ರೀತಿಯ ಬೋನ್ಸ್ಗಳನ್ನು ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, here the lungs are present. Lungs also contain, lungs ಹೇಗಿದ್ರೆ they also contain extension of the air cavities. ಏರ್ ಕ್ಯಾವಿಟಿಯ ಏರ್ ಸ್ಯಾಕ್ಸ್ ನ ಎಕ್ಸ್ಟೆನ್ಷನ್ ಲಂಗ್ಸ್ ಅಲ್ಲಿ ಕೂಡ ಇರ್ತದೆ. ಅಂಡ್ ದೇ ಹೆಲ್ಪ್ ಇನ್ ರೆಸ್ಪಿರೇಷನ್ ಮಾಡಲಿಕ್ಕೆ ಅವುಗಳು ಹೆಲ್ಪ್ ಮಾಡ್ತವೆ. ಅದರ ಕೆಪಾಸಿಟಿ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಬಿಕಾಸ್ ದೀಸ್ ಆನಿಮಲ್ಸ್ ಆರ್ flying animals, they require more oxygen. That is why here air cavities are present in the lung also. For respiration, ಅದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ here air cavities are present in the lungs. Next, beak is present at the end of the head. Beak is present, but teeth are absent. ಇಲ್ಲಿ ಹಲ್ಲು ಇಲ್ಲ, ಬೀಕ್ ಇರ್ತದೆ. ಒಂದು ವೇಳೆ ಹಲ್ಲಿ ಇದ್ರೆ ಅದು ದೇಹಕ್ಕೆ ಅಡಿಷನಲ್ ವೇಟ್ ಕೊಡುತ್ತೆ. ಅದಕ್ಕೋಸ್ಕರ ಟೀತ್ ಆರ್ ಆಬ್ಸೆಂಟ್, ಓನ್ಲಿ ಬೀಕ್ ಈಸ್ ಪ್ರೆಸೆಂಟ್. ನೌ ಇನ್ ಟ್ರೇಕಿಯಾ one structure called syrinx is present.
ಸಿರಿಂಗ್ಸ್ ಅಂತ ಹೇಳುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ ಇನ್ ಟ್ರೇಕಿಯಾ. ಅಂಡ್ ದಿಸ್ ಸಿರಿಂಗ್ಸ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಸೌಂಡ್. ಬೇರೆ ಬೇರೆ ರೀತಿಯ ಸೌಂಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಸಿರಿಂಗ್ಸ್ ಹೆಲ್ಪ್ ಮಾಡುತ್ತೆ. ಸಿರಿಂಗ್ಸ್ ಈಸ್ ಪ್ರೆಸೆಂಟ್ near trachea. Next, in the digestive system, it has crop and gizzard. ಇದರ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಕ್ರಾಪ್ ಅಂತ ಹೇಳುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಅಂಡ್ ದೆನ್ another thick structure is present, it's called gizzard. This is called crop. Crop is used to store the food. ಫುಡ್ ಅನ್ನು ಸ್ಟೋರ್ ಮಾಡಲಿಕ್ಕೆ ಈ ಕ್ರಾಪ್ ಅನ್ನು ಚೀಲದ ತರಹ ಯೂಸ್ ಮಾಡಲಾಗುತ್ತೆ. ದೆನ್ ದ ನೆಕ್ಸ್ಟ್ ಪಾರ್ಟ್ ಈಸ್ ಗಿಝರ್ಡ್ ಈಸ್ ಪ್ರೆಸೆಂಟ್ ಅಂಡ್ ದ ಗಿಝರ್ಡ್ ಈಸ್ ಯೂಸ್ಡ್ ಟು ಬ್ರೇಕ್ ಆರ್ ಕಟ್ ದ ಫುಡ್. ಇದರಲ್ಲಿರುವಂತಹ ಮಸಲ್ಸ್ ಫುಡ್ ಅನ್ನು ಕಟ್ ಮಾಡ್ತವೆ. ನೆಕ್ಸ್ಟ್, ರೆಸ್ಪಿರೇಷನ್ ಬೈ ದ lungs only. As I said, extension of the air sac is present. Excretion by the kidneys. ಮೆಟಾನೆಫ್ರಿಕ್ ಕಿಡ್ನೀಸ್ ಆರ್ ಪ್ರೆಸೆಂಟ್. ನಾನು ಆಗಲೇ ಹೇಳಿದ ಹಾಗೆ ದೇಹದಲ್ಲಿ ಫೆದರ್ಸ್ ಇರ್ತದೆ, ಫೆದರ್ಸ್ ಇರುತ್ತೆ. ಬಾಡಿ ಸ್ಕಿನ್ ಈಸ್ ಕವರ್ಡ್ ಬೈ ದ ಫೆದರ್ಸ್ ಅಂಡ್ ದೆರ್ ಆರ್ ನೋ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಆನ್ ದ ಸ್ಕಿನ್. ಸ್ಕಿನ್ ನಲ್ಲಿ ಬೇರೆ ಯಾವ ಗ್ಲ್ಯಾಂಡ್ಗಳು ಕೂಡ ಇರುವುದಿಲ್ಲ, ಎಕ್ಸೆಪ್ಟ್ ಒನ್ ಗ್ಲ್ಯಾಂಡ್, ಇಟ್ಸ್ ಕಾಲ್ಡ್ ಪ್ರೀನ್ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ನಿಯರ್ ದ ಟೇಲ್. ಟೇಲ್ ಹತ್ತಿರ ಒಂದು ಗ್ಲ್ಯಾಂಡ್ ಇರುತ್ತೆ, ಪ್ರೀನ್ ಗ್ಲ್ಯಾಂಡ್ ಅಂತ ಹೇಳಿ. Preen gland, and it is a oil gland, and it helps in covering the feathers with the oil. ಅದು ಫೆದರ್ ಅನ್ನು ಆಯಿಲಿ ಲೇಯರ್ ಮಾಡಲಿಕ್ಕೆ ಅಥವಾ ಆಯಿಲಿ ಕವರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಪ್ರೀನ್ ಗ್ಲ್ಯಾಂಡ್ ಆರ್ ಆಯಿಲ್ ಗ್ಲ್ಯಾಂಡ್ ಇಸ್ ಪ್ರೆಸೆಂಟ್ ನಿಯರ್ ದ ಟೇಲ್, ಎಕ್ಸೆಪ್ಟ್ ದಟ್ ನೋ ಅದರ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಆನ್ ದ ಸ್ಕಿನ್. Then reproduction. They are dioecious, they are oviparous. Fertilization is internal, development is direct. Exclusively they are oviparous. ಎಲ್ಲವೂ ಮೊಟ್ಟೆ ಇಡುವಂತಹ ಪ್ರಾಣಿಗಳು. and they lay cleidoic eggs. ಅಂದ್ರೆ ದೇಹದ ಹೊರಗಡೆ ಒಂದು ಶೆಲ್ ಇರುತ್ತೆ, ಆ ಶೆಲ್ ಇರುವಂತಹ ಒಂದು ಎಗ್ಸ್ ಅನ್ನು ಇಡ್ತವೆ. ಸೊ cleidoic eggs are laid here, and they are amniotes. 4 extra embryonic layers are present. Amnion is present, they are amniotes. These are some of the characteristic features of the birds. Of course, tympanum is present as a external ear opening. Next, class Aves. Body is covered by feathers and they can fly. Some are flightless, ostrich, penguin. They possess a beak. Voice box syrinx is present. 4 limbs are modified into wings, and hind limbs have scales. 4 limbs are modified into the wings. ಹಾಗಂತ ಹೇಳಿ hind limbs ಹೇಗೆ ಆಗುತ್ತೆ? Hind limbs are not modified, limbs are present and they contain scales. ನಾನು ಆಗಲೇ ಹೇಳಿದ್ದೆ, ಅವುಗಳು ರೆಪ್ಟೈಲ್ಸ್ ನಿಂದ ಮಾಡಿಫಿಕೇಶನ್ ಆಗಿ ಬಂದಂತಹ ಪ್ರಾಣಿಗಳು, ಇವುಗಳು ಬರ್ಡ್ಸ್ಗಳು. ರೆಪ್ಟೈಲ್ಸ್ ಅಲ್ಲಿ ಯಾವ ರೀತಿಯ ಸ್ಕೇಲ್ಸ್ ಇರುತ್ತೋ ಅದೇ ರೀತಿಯ ಸ್ಕೇಲ್ಸ್ ಇದರ ಹೈಂಡ್ ಲಿಮ್ಸ್ ಅಲ್ಲಿ ಇರ್ತದೆ. ಅಂಡ್ ದೀಸ್ ಹೈಂಡ್ ಲಿಮ್ಸ್ ಆರ್ ಯೂಸ್ಡ್ ಫಾರ್ ವಾಕಿಂಗ್, ಪರ್ಚಿಂಗ್ ಆರ್ ಸ್ವಿಮ್ಮಿಂಗ್. ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ಗೆ ಈ ಹೈಂಡ್ ಲಿಮ್ಸ್ ಅನ್ನು ಯೂಸ್ ಮಾಡಿಕೊಳ್ಳಲಾಗುತ್ತೆ. ಸೊ ಹೈಂಡ್ ಲಿಮ್ಸ್ ಹ್ಯಾವ್ ಸ್ಕೇಲ್ಸ್ ಅಂಡ್ ಆರ್ ಮಾಡಿಫೈಡ್ ಫಾರ್ ವಾಕಿಂಗ್, swimming or clasping the tree branches. Skin is dry without glands except the oil gland at the base of the tail. Endoskeleton is fully bony. Pneumatic bones are present. Long bones are hollow air cavities with the air cavities. Then digestive tract has additional chamber, crop and gizzard. Then next is its heart. Heart is 4 chambered and they are homeothermic animals. ಇಲ್ಲಿ crocodile ಅಲ್ಲಿ heart has become 4 chambered and it is continued here also. In case of birds, heart is 4 chambered. 2 auricles are present
and 2 ventricles are present. 2 auricles, 2 ventricles are present. And only right aortic arch is present. Idu right aortic arch is present. In case of birds, urinary bladder is absent. ಇವುಗಳೆಲ್ಲ ಎಕ್ಸ್ಟ್ರಾ ವೇಟ್ ಕೊಡುತ್ತೆ ಬಾಡಿಗೆ, ಅದಕ್ಕೋಸ್ಕರ ಇವುಗಳೆಲ್ಲವೂ ಆಬ್ಸೆಂಟ್. ಯುರಿನರಿ ಬ್ಲಾಡರ್ ಇಸ್ ಆಬ್ಸೆಂಟ್. ಓನ್ಲಿ ಲೆಫ್ಟ್ ಓವರಿ ಈಸ್ ಪ್ರೆಸೆಂಟ್. ರೈಟ್ ಓವರಿ ಇರುವುದಿಲ್ಲ. ಲೆಫ್ಟ್ ಓವರಿ ಈಸ್ ಪ್ರೆಸೆಂಟ್ ಇನ್ ಫಿಮೇಲ್ಸ್. ದೆನ್ ದೇ ಆರ್ homeothermic animals. That means they are warm-blooded animals. Means they can maintain their body temperature. ತಮ್ಮ ದೇಹದ ಟೆಂಪರೇಚರ್ ಅನ್ನು ಒಂದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಳ್ತೇವೆ. ಯಾವಾಗಲೂ ಒಂದೇ ರೀತಿಯ ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್, ಅದು ಬದಲಾವಣೆ ಆಗುವುದಿಲ್ಲ. ಅದು ವಾತಾವರಣಕ್ಕೆ ತಕ್ಕ ಹಾಗೆ ಇಲ್ಲಿ ಬದಲಾವಣೆ ಆಗುವುದಿಲ್ಲ. So they maintain their body temperature, they regulate their body temperature. Such animals are called homeothermic animals. So heart is 4-chambered. They are warm-blooded animals. They are able to maintain a constant body temperature. Respiration by the lungs, air sacs connected to the lungs to supplement respiration. Respiration ಗೆ ಹೆಲ್ಪ್ ಮಾಡಲಿಕ್ಕೆ ಏರ್ ಸ್ಯಾಕ್ಸ್ ಆರ್ ಪ್ರೆಸೆಂಟ್. ಸೆಕ್ಸಸ್ ಸೆಪರೇಟ್, ಫರ್ಟಿಲೈಸೇಷನ್ ಇಂಟರ್ನಲ್, ಓವಿಪ್ಯಾರಸ್, ಕ್ಲಿಡಾಯಿಕ್ ಎಕ್ಸ್ ಡೆವಲಪ್ಮೆಂಟ್ ಡೈರೆಕ್ಟ್. ನೆಕ್ಸ್ಟ್, these are some of the examples for birds. First one is crow, Corvus splendens. This is one type, this is another type, and crow is a bird which usually lives near the human habitat. ಎಲ್ಲಿ ಮನುಷ್ಯರಿರ್ತಾರೋ ಆ ಜಾಗದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಪಕ್ಷಿ ಕ್ರೋ. And koel usually lays its eggs in the nest of the crow. ಯಾವಾಗಲೂ ಕೋಯಲ್ ಬರ್ಡ್ ಕ್ರೋ ಬರ್ಡಿನ ನೆಸ್ಟ್ ಅಲ್ಲಿ, ಅದರ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ. ನೆಕ್ಸ್ಟ್ ಈಸ್ ಕೊಲಂಬಲಿವಿಯಾ ಆರ್ ಬ್ಲೂ ರಾಕ್ ಪಿಜನ್, ಪಾರಿವಾಳ. ಇದರ ದೇಹವು ಗ್ರೇಷ್ ಕಲರ್ ಇಂದ ಆವೃತವಾಗಿದೆ. ಇಟ್ ಹ್ಯಾಸ್ ಸ್ಮಾಲ್ ಫೆದರ್ಸ್ in its neck region. Then this is also a bird present near the human habitat. Most of the times it is domesticated. ಕೆಲವೊಮ್ಮೆ ಇದನ್ನು ಮನೆಯಲ್ಲಿ ಕೂಡ ಸಾಕ್ತಾರೆ. Domesticated bird. Next is Psittacula. Its upper beak is bent and the body is having varieties of the colors. And it moves in groups. ಇದು ಗ್ರೂಪ್ ಅಲ್ಲಿ ಮೂವ್ ಆಗುತ್ತೆ. And it has a capacity to imitate the human sound. ಹ್ಯೂಮನ್ ಸೌಂಡ್ ಅನ್ನು ಇಮಿಟೇಟ್ ಮಾಡುವಂತ ಕೆಪಾಸಿಟಿ ಕೂಡ ಇದಕ್ಕೆ ಇದೆ. ನೆಕ್ಸ್ಟ್ ಈಸ್ ಆಸ್ಟ್ರಿಚ್, ಶ್ರುತಿಯೋ ಆಸ್ಟ್ರಿಚ್. ಇಟ್ಸ್ ಎ ಲಾರ್ಜೆಸ್ಟ್ ಬರ್ಡ್. ಇಟ್ಸ್ ಎಕ್ಸ್ ಆರ್ ಲಾರ್ಜೆಸ್ಟ್ ಎಕ್ಸ್, ಅಂದ್ರೆ ದೊಡ್ಡ ಎಗ್ಗಿಡುವಂತಹ ಪ್ರಾಣಿ ಆಸ್ಟ್ರಿಚ್. ಹಿಯರ್ ದೇ ಆರ್ ಫ್ಲೈಟ್ಲೆಸ್. ವಿಂಗ್ಸ್ ಆರ್ ಪ್ರೆಸೆಂಟ್ ಬಟ್ ದೇ ಆರ್ ರೂಡಿಮೆಂಟರಿ. ಅವುಗಳು ವಿಂಗ್ಸ್ ಇರ್ತವೆ, ಆದರೆ ಅವುಗಳು ತುಂಬಾ ಚಿಕ್ಕದಿರ್ತವೆ. ಅವುಗಳು ಫ್ಲೈ ಮಾಡಲಿಕ್ಕೆ ಅನುಕೂಲ ಆಗಿರುವುದಿಲ್ಲ. ಇದರ ನೆಕ್ ಕಂಟೈನ್ಸ್ ನೋ ಫೆದರ್ಸ್. ನೆಕ್ಕಲ್ಲಿ ಫೆದರ್ಸ್ ಇರುವುದಿಲ್ಲ. ಲಾಂಗ್ ಹೈಂಡ್ ಲಿಮ್ಸ್ ಆರ್ ಪ್ರೆಸೆಂಟ್. ದೀಸ್ ಹೈಂಡ್ ಲಿಮ್ಸ್ ಹೆಲ್ಪ್ ಇನ್ ರನ್ನಿಂಗ್. ಅವುಗಳಿಗೆ ರನ್ ಮಾಡಲಿಕ್ಕೆ, ಅವುಗಳು ಫ್ಲೈ ಆಗುವುದಿಲ್ಲ, ರನ್ ಆಗುತ್ತೆ. ಅವುಗಳಿಗೆ ರನ್ ಮಾಡಲಿಕ್ಕೆ ಈ ಹೈಂಡ್ ಲಿಮ್ಸ್ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಪಾವೋ ಕ್ರಿಸ್ಟೇಸಿಸ್ ಆರ್ ಪಿಕಾಕ್. It is a polygamous bird. Feather, in case of male, feather is colorful and it spreads its feather during breeding season. Males ಗಳು ಫೀಮೇಲ್ ಅನ್ನು ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಬ್ರೀಡಿಂಗ್ ಸೀಸನ್ ಅಲ್ಲಿ ತಮ್ಮ ಫೆದರ್ ಅನ್ನು ವಿಸ್ತಾರವಾಗಿ ಹರಡಿಕೊಳ್ತವೆ. ತುಂಬಾ ಕಲರ್ಫುಲ್ ಆಗಿರ್ತವೆ. ಬೇರೆ ಬೇರೆ ಕಲರ್ ಇರುವಂತಹ ಫೆದರ್ಸ್ ಇದರಲ್ಲಿ ಇರ್ತದೆ.
Even in case of female, feather is colourful, but it cannot spread. ಅದು ತನ್ನ feathers ಅನ್ನು spread ಮಾಡಲಿಕ್ಕೆ ಆಗುವುದಿಲ್ಲ in case of the females. Next is penguin. It is also a flightless bird. Here, the forelimb is modified. It is modified into the paddle. ಇದರ forelimb paddle ಆಗಿ modification ಆಗಿದೆ. ಸ್ವಿಮ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. Hind limb is moved backward. Hind limb ಉಂಟಲ್ಲ ಅದು ಸ್ವಲ್ಪ ಹಿಂದಕ್ಕೆ ಬಂದಿದೆ. Moved backward. And this hind limb helps in walking. In case of males, ಆ ಮೇಲ್ಗಳು ಆ hind limbs ಮಧ್ಯದಲ್ಲಿ ಮೊಟ್ಟೆ ಇಟ್ಟುಕೊಂಡು ಕಾಯುತ್ತವೆ. And by using this paddle-like wings, they swim in water. Usually found in a very cold condition in Antarctic region, we find penguin. It's also a flightless bird. Then vulture. It is a endangered species. Here beak is modified. It is very sharp. Beak is very sharp. It's a carnivorous bird. Then feathers are present. ನಾನು ಆಗಲೇ ಹೇಳಿದ ಹಾಗೆ here this bird is endangered bird. ಇದರ ನಂಬರ್ ತುಂಬಾ ಕಡಿಮೆ ಆಗಿದೆ. These are all some of the examples of birds. So let's study another class Mammalia. So we will study next class Mammalia. Now, what are Mammalia? Mamma means mammary glands. So these animals contain mammary glands to feed the young ones. That is why they are named Mammalia. ಈ ಪ್ರಾಣಿಗಳನ್ನು ಸಸ್ತನಿಗಳು ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ ಅವುಗಳಿಗೆ ಮರಿಗಳಿಗೆ ಹಾಲುಣಿಸಲಿಕ್ಕೆ ಮೆಮರಿ ಗ್ಲ್ಯಾಂಡ್ಸ್ ಇದೆ ಅವುಗಳ ದೇಹದಲ್ಲಿ. ಆದ್ದರಿಂದಾಗಿ ಅವುಗಳನ್ನು ಸಸ್ತನಿಗಳು ಅಂತ ಹೇಳ್ತಾರೆ. ದಿಸ್ ಕ್ಲಾಸ್ ಇನ್ಕ್ಲೂಡ್ಸ್ ಅ ಲಾರ್ಜ್ ವೆರೈಟಿ ಆಫ್ ಆನಿಮಲ್ಸ್. ಸಮ್ ಅಡ್ವಾನ್ಸ್ಡ್ ಆನಿಮಲ್ಸ್ ಆರ್ ಪ್ರೆಸೆಂಟ್. ಸಮ್ ಆರ್ ಹೈಲಿ ಇಂಟೆಲಿಜೆಂಟ್ ಆನಿಮಲ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. Their brain capacity is very high. So such animals are included under this class. So as I said, this class is named as Mammalia because of the presence of mammary gland. Then what are the other characteristic features present in this class? Now you have already studied that in fishes, their body is covered by the scales. In amphibians, the body is highly glandular. The skin is not covered by any external covering. In case of reptiles, their skin is covered by scales. Reptiles ಗಳಲ್ಲಿ ಸ್ಕಿನ್ ನ ಮೇಲೆ ಸ್ಕೇಲ್ಸ್ ಇದೆ. ಫಿಶಸ್ ನ ಸ್ಕಿನ್ ನ ಮೇಲೆ ಸ್ಕೇಲ್ಸ್ ಇದೆ. ಹಾಗೆಯೇ ಬರ್ಡ್ಸ್ ನ ಸ್ಕಿನ್ ಮೇಲೆ ಫೆದರ್ಸ್ ಇದೆ. ಸೊ ಬರ್ಡ್ಸ್ ಸ್ಕಿನ್ is covered by the feathers. Now what is present on these mammals? What external structure is present on the skin of these mammals? The external covering of mammals is hair. So hair is present here. So ಇವುಗಳ ದೇಹದ ಮೇಲೆ ಕೂದಲಿವೆ. ಇವುಗಳು ಇಂಪಾರ್ಟೆಂಟ್ ಫೀಚರ್. ಅಂದರೆ the presence of hair is an important feature of Mammalia. Now what are the other characters? Where do we find these animals? ಈ ಪ್ರಾಣಿಗಳನ್ನು ನಾವು ಎಲ್ಲಿ ನೋಡ್ತೇವೆ? We see these animals everywhere. They are cosmopolitan in nature. That means they are present everywhere. If you go to high hilly mountains, high altitude regions, ದೊಡ್ಡ ಮೇಲ್ಗಡೆಯ high altitude region ಅಲ್ಲಿ ಹೋದರೆ ಅಲ್ಲಿ ಕೂಡ mammals ಇದೆ. ಲಾಮಾ, ಹೆಸರಗತ್ತೆ ಅಂತ ಹೇಳ್ತಾರೆ. ಅವುಗಳು ಅಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣಿಸುತ್ತವೆ. ಇಫ್ ಯು ಗೋ ಟು ಡೀಪ್ ಓಷನ್, ಸಮುದ್ರದ ಆಳದಲ್ಲಿ ಹೋಗಿ ನೋಡಿದರೆ ಅಲ್ಲಿ ಕೂಡ ಮ್ಯಾಮಲ್ಸ್ ಇದೆ. ದೇ ಆರ್ ವೇಲ್ಸ್, ಸೀಲ್ಸ್, ವಾಲ್ರಸಸ್, ಆಲ್ ದೀಸ್ ಆರ್ ಮ್ಯಾಮಲ್ಸ್.
ಇಫ್ ಯು ಗೋ ಟು ಡೆಸರ್ಟ್, ತುಂಬ ಹೀಟಾದ ಡೆಸರ್ಟ್ ಕಂಡೀಷನ್ನಲ್ಲಿ ನೀವು ಹೋದರೆ, ಮರುಭೂಮಿಗೆ ಹೋದರೆ, ಅಲ್ಲಿ ಕೂಡ ಮ್ಯಾಮಲ್ಸ್ ಇದೆ. ಯಾವುದು? ಕ್ಯಾಮಲ್ಸ್. ಇಫ್ ಯು ಗೋ ಟು ಪೋಲಾರ್ ರೀಜನ್ಸ್ ಅಂತ ಹೇಳಿದ್ರೆ, ತುಂಬ ಕೋಲ್ಡಿನ ಕಂಡೀಷನ್ಗೆ ಅಲ್ಲಿಗೆ ಹೋದರೆ ಅಲ್ಲಿ ಕೂಡ ಮ್ಯಾಮಲ್ಸ್ ಇದೆ. ದೇ ಆರ್ ಪೋಲಾರ್ ಬೇರ್ಸ್ ಅಥವಾ ಹಿಮಕರಡಿಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂಡ ಮ್ಯಾಮಲ್ಸ್ ಇವೆ. ಇಫ್ ಯು ಗೋ ಟು ಫಾರೆಸ್ಟ್, ಲಯನ್, ಟೈಗರ್ಸ್, ದೇ ಲಿವ್ ಇನ್ ಫಾರೆಸ್ಟ್. ಸೊ ದೀಸ್ ಮ್ಯಾಮಲ್ಸ್ ಲಿವ್ ಎವ್ರಿವೇರ್. ಎಲ್ಲ ಕಡೆಯಲ್ಲಿ ಕೂಡ ಈ ಮ್ಯಾಮಲ್ಸ್ಗಳನ್ನು ಕಾಣಬಹುದು. ನೆಕ್ಸ್ಟ್, ಮುಂದೆ ಬೇರೆ ಯಾವ ಕ್ಯಾರೆಕ್ಟರ್ಸ್ ಈ ಮ್ಯಾಮೆಲಿಯಾ ಕ್ಲಾಸ್ಗಳಲ್ಲಿ ನಾವು ಕಾಣಬಹುದು? ಸೊ ಅದರ್ ಕ್ಯಾರೆಕ್ಟರ್ಸ್ ಆರ್ ದ ಟೀತ್. ಟೀತ್ ಆರ್ ಹೆಟೆರೋಡಾಂಟ್. ಹೆಟೆರೋಡಾಂಟ್ ಮೀನ್ಸ್ ಡಿಫರೆಂಟ್ ಶೇಪ್ ಆ್ಯಂಡ್ ಸೈಜಸ್ ಆಫ್ ಟೀತ್ ಆರ್ ಪ್ರೆಸೆಂಟ್. ಇಲ್ಲಿ ಅವುಗಳ ದೇಹದಲ್ಲಿ ಹಲ್ಲುಗಳು ಬೇರೆ ಬೇರೆ ಥರನಾಗಿ ಇವೆ. ಅವುಗಳು ಬೇರೆ ಬೇರೆ ಫಂಕ್ಷನನ್ನು ಮಾಡ್ತವೆ. ಬೇರೆ ಬೇರೆ ಥರನಾಗಿ ಇವೆ, ಹಾಗೆಯೇ ಅವುಗಳು ಬೇರೆ ಬೇರೆ ಫಂಕ್ಷನ್ ಮಾಡ್ತವೆ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಟೀತ್ ಪ್ರೆಸೆಂಟ್ ಇನ್ ದ ಮ್ಯಾಮಲ್ಸ್? ದೇ ಆರ್ ಇನ್ಸೈಸರ್ಸ್, ಕ್ಯಾನೈನ್ಸ್, ಪ್ರಿಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್. ಇನ್ಸೈಸರ್ಸ್ ಬಾಚಿ ಹಲ್ಲುಗಳು, ಕೆನೈನ್ ಕೋರ ಹಲ್ಲುಗಳು, ಪ್ರಿಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್ ದವಡೆ ಹಲ್ಲುಗಳು. ಈ ರೀತಿಯ ಬೇರೆ ಬೇರೆ ರೀತಿಯ ಹಲ್ಲುಗಳನ್ನು ಕಾಣಬಹುದು. ಅವುಗಳು ಬೇರೆ ಬೇರೆ ರೀತಿಯ ಫಂಕ್ಷನನ್ನು ಮಾಡ್ತವೆ. ಯಾವ ಫಂಕ್ಷನ್ ಮಾಡ್ತವೆ? ಇನ್ಸೈಸರ್ಸ್ ಬಾಚಿ ಹಲ್ಲುಗಳು ಕಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಕೆನೈನ್ಸ್ ಕೋರ ಹಲ್ಲುಗಳು ಟ್ಯಾರಿಂಗ್ ಸಿಗಿಲಿಕ್ಕೆ ಹೆಲ್ಪ್ ಮಾಡ್ತವೆ. ಪ್ರಿಮೋಲಾರ್ಸ್ ಆ್ಯಂಡ್ ಮೋಲಾರ್ಸ್ ದವಡೆ ಹಲ್ಲುಗಳು ಇವುಗಳು ಆಹಾರವನ್ನು ಅಗಿಯಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಈ ಮೂರು ರೀತಿಯ ಹಲ್ಲುಗಳು ಬೇರೆ ಬೇರೆ ರೀತಿಯ ಫಂಕ್ಷನನ್ನು ಮಾಡ್ತವೆ. ಅಂತಹ ರೀತಿಯ ಹಲ್ಲುಗಳಿಗೆ such type of dentition or such type of teeth are called heterodont. Such type of dentition is called heterodont dentition. Another speciality in a teeth is they are thecodont. Thecodont means teeth are embedded in the bony socket of the jaw. That means ಇಲ್ಲಿ ಹಲ್ಲುಗಳು ದವಡೆಯ ಒಳಗಡೆ ಒಂದು ಬೋನಿ ಸಾಕೆಟಲ್ಲಿ, ಅಂದರೆ ಬೋನಿನ ಒಂದು ರೀತಿಯ ಕವರ್ನ ಒಳಗಡೆ ಕುತ್ಕೊಂಡಿವೆ. ಅದಕ್ಕೆ ಅದನ್ನು ಥೀಕೋಡಾಂಟ್ ಡೆಂಟಿಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ಡಿಫಿಯೋಡಾಂಟ್. ಡಿಫಿಯೋಡಾಂಟ್ ಮೀನ್ಸ್ 2 sets of teeth are present in the lifetime. ಅವುಗಳ ಜೀವಿತಾವಧಿಯಲ್ಲಿ 2 ಸೆಟ್ ಹಲ್ಲುಗಳನ್ನು ಕಾಣಬಹುದು. ಒನ್ ಈಸ್ ಮಿಲ್ಕ್ ಟೀತ್, ಅನದರ್ ಒನ್ ಈಸ್ ಪರ್ಮನೆಂಟ್ ಟೀತ್. ಒಂದು ಹಾಲು ಹಲ್ಲುಗಳು, ಇನ್ನೊಂದು ಪರ್ಮನೆಂಟ್ ಟೀತ್. ಓಕೆ, ಸೊ ಈ ರೀತಿ ಇವುಗಳ ಡೆಂಟಿಷನ್ ಅನ್ನು ನಾವು ಹೆಟೆರೋಡಾಂಟ್ ಹೇಳ್ತೇವೆ, ಥೀಕೋಡಾಂಟ್ ಹೇಳ್ತೇವೆ, ಹಾಗೆಯೇ ಡಿಫಿಯೋಡಾಂಟ್ ಅಂತ ಹೇಳ್ತೇವೆ ಇನ್ ಕೇಸ್ ಆಫ್ ಮ್ಯಾಮಲ್ಸ್. ನೆಕ್ಸ್ಟ್, ದೇಯರ್ ನೆಕ್ ವರ್ಟೆಬ್ರಾ. ದೇ ಕಂಟೇನ್ 7 ವರ್ಟೆಬ್ರೆ. ನೆಕ್ಕಲ್ಲಿ ಓನ್ಲಿ 7 ವರ್ಟೆಬ್ರೆ ಆರ್ ಪ್ರೆಸೆಂಟ್. ನೆಕ್ಸ್ಟ್, ಐಲಿಡ್ಸ್ ಆರ್ ಪ್ರೆಸೆಂಟ್. ಐಲಿಡ್ಸ್ ಆರ್ ಮೂವೇಬಲ್ ಐಲಿಡ್ಸ್. ಐಲಿಡ್ಸ್ಗಳಿವೆ, ಅವುಗಳು ಮೂವೇಬಲ್ ಐಲಿಡ್ಸ್, ಅಂದರೆ ಅವುಗಳನ್ನು ಮೂವ್ ಮಾಡಬಹುದು. ಅಪ್ಪರ್ ಐಲಿಡ್ ಮತ್ತು ಲೋವರ್ ಐಲಿಡ್ ಅವುಗಳನ್ನು ಮೂವ್ ಮಾಡಬಹುದು. ಮೂವೇಬಲ್ ಐಲಿಡ್ಸ್ ಆರ್ ಪ್ರೆಸೆಂಟ್. ನೆಕ್ಸ್ಟ್, ಲಾರ್ಜ್ ಇಯರ್ ಪಿನ್ನ ಈಸ್ ಪ್ರೆಸೆಂಟ್. ವಾಟ್ ಈಸ್ ಇಯರ್ ಪಿನ್ನ? ಇಯರ್ ಪಿನ್ನ ಅಂದರೆ ಎಕ್ಸ್ಟರ್ನಲ್ ಇಯರ್ ಇದು. ಸೊ ಎಕ್ಸ್ಟರ್ನಲ್ ಇಯರ್ ಈಸ್ ಪ್ರೆಸೆಂಟ್. ಇನ್ ಅದರ್ ಆನಿಮಲ್ಸ್ ವಿ studied that ear is present, that means tympanum is present, external ear pinna is absent. But here in the case of mammals we find external ear pinna. That is another important character of mammalia. Then next is, in case of mammals, body is divided into head, thorax and abdomen. Head, thorax and abdomen, 3 parts are present. Then between the thorax and abdomen, here a thick muscular covering is present. thorax ಮತ್ತು abdomen ಮಧ್ಯದಲ್ಲಿ ಒಂದು ಮಸ್ಕ್ಯುಲರ್ ಕವರಿಂಗ್ ಇದೆ. ಅದನ್ನು ನಾವು ಇಟ್ಸ್ ಕಾಲ್ಡ್ ಡಯಾಫ್ರಮ್, ಒಪ್ಪೆ ಅಂತ ಹೇಳ್ತಾರೆ. ಥೊರಾಕ್ಸ್ ಮತ್ತು ಅಬ್ಡಮನ್ ಮಧ್ಯದಲ್ಲಿ ಒಪ್ಪೆ ಇರ್ತದೆ, ಡಯಾಫ್ರಮ್ ಇರ್ತದೆ. That is another character. So this diaphragm helps during respiration. Respiration ಆಗುವಾಗ ಈ diaphragm help ಮಾಡುತ್ತೆ.
Then these are warm-blooded animals. Warm-blooded animals means what? They are endothermic ಅಥವಾ they are homeothermic animals. Homeothermic means they regulate their body temperature. ರೆಗ್ಯುಲೇಷನ್ ಅಂದರೆ ಹೇಗೆ? ಅವುಗಳು ಯಾವುದೇ ಜಾಗದಲ್ಲಿ ಹೋಗಲಿ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಅವುಗಳು ಪೋಲಾರ್ ರೀಜನಲ್ಲೂ ಇರ್ತವೆ, ಅವುಗಳು ಡೆಸರ್ಟ್ ಕಂಡೀಷನಲ್ಲಿ ಇರ್ತವೆ. ಯಾವುದೇ ಕಂಡೀಷನಲ್ಲಿ ಇದ್ದರೂ ಕೂಡ ಅವುಗಳ ದೇಹದ ಟೆಂಪರೇಚರ್ ಬದಲಾವಣೆ ಆಗುವುದಿಲ್ಲ. ಅವುಗಳ ದೇಹದ ಟೆಂಪರೇಚರ್ ಇದ್ದ ಹಾಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ದ ಹ್ಯೂಮನ್ ಬೀಯಿಂಗ್, ಅವರ್ ಬಾಡಿ ಟೆಂಪರೇಚರ್ ಇಸ್ 37 degrees centigrade. So this 37 degrees centigrade remains as it is. Even you or even we go to desert condition or we go to polar region, ಯಾವುದೇ ಕಂಡೀಷನ್ಗೆ ಹೋಗಲಿ, the body temperature remains constant. That is called homeothermic animals. We are all homeothermic animals, warm-blooded animals. Next is its heart. Heart is with 4 chambers, 2 auricles and 2 ventricles. 4-chambered heart is present here, 2 auricles are present, 2 ventricles are present. Then left aortic arch is present ಅಂತ ಹೇಳಿದರೆ, ಅಯೋರ್ಟಾ ಪಾಸ್ ಆಗುವಾಗ ಲೆಫ್ಟ್ಗೆ ಪಾಸ್ ಆಗುತ್ತೆ ಈ ರೀತಿ. ಸೊ ಲೆಫ್ಟ್ ಅಯೋರ್ಟಿಕ್ ಆರ್ಚ್ ಈಸ್ ಪ್ರೆಸೆಂಟ್ ಹಿಯರ್ ಇನ್ ಕೇಸ್ ಆಫ್ mammals. Next, in case of mammals, they are usually viviparous, but some are oviparous. Now, Mammalia, class Mammalia is divided into two subclasses. One is Prototheria, another one is Theria. It is divided into 2 subclasses. One is Prototheria, another one is Theria. Theria is placenta. Now this Theria is again divided into Metatheria and Eutheria. Okay, what this Prototheria is? Prototheria means it includes animals which lay eggs. ಈ ಪ್ರಾಣಿಗಳು ಮೊಟ್ಟೆ ಇಡುವಂತಹ ಪ್ರಾಣಿಗಳು. ಯಾವುದು? ಪ್ರೋಟೋಥೇರಿಯಾದಲ್ಲಿ ಬರುವಂತಹ ಪ್ರಾಣಿಗಳು, ಮೊಟ್ಟೆ ಇರುವಂತಹ ಪ್ರಾಣಿಗಳು. ಇಟ್ ಇನ್ಕ್ಲೂಡ್ಸ್ 1 ಆರ್ಡರ್ ಮೋನೋಟ್ರಿಮ್ಯಾಟಾ ಆ್ಯಂಡ್ ಎಕ್ಸಾಂಪಲ್ ಫಾರ್ ಪ್ರೋಟೋಥೇರಿಯಾ ಅಥವಾ ಮೋನೋಟ್ರಿಮ್ಯಾಟಾ ಈಸ್ ಆರ್ನಿಥೋರಿಂಕಸ್ ಅಥವಾ ಪ್ಲಾಟಿಪಸ್. ಪ್ಲಾಟಿಪಸ್ ಲೇಸ್ ಎಗ್ಸ್. ಅನದರ್ ಒನ್ ಈಸ್ ಥೀರಿಯಾ. ಇನ್ ಕೇಸ್ ಆಫ್ ಥೀರಿಯಾ, 2 per orders are present. One is Metatheria, another one is Eutheria. In case of Metatheria, they are pouched mammals. What is the meaning of pouched mammals? Their ventral side contains a pouch, usually in case of females, and this pouch, inside that, ಅವಗಳ ventral side ಅಲ್ಲಿ ಒಂದು ರೀತಿಯ ಬ್ಯಾಗ್ ಇರುತ್ತೆ. Usually in case of these animals, ಈ ಕಾಂಗರು ಅಂತಹ ಆನಿಮಲ್ಸ್ಗಳೆಲ್ಲ ಇದಕ್ಕೆ ಎಕ್ಸಾಂಪಲ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆ ಮರಿ ಸರಿಯಾಗಿ ಡೆವಲಪ್ಮೆಂಟ್ ಆಗೋಗಿಂತ ಮೊದಲೇ ತಾಯ ಹೊಟ್ಟೆಯಿಂದ ಹೊರಗೆ ಬರ್ತದೆ. ಆ್ಯಂಡ್ ದ ಯಂಗ್ ಒನ್ ಈಸ್ ಬೋರ್ನ್ ಇನ್ ದ ಪ್ರೀಮೆಚ್ಯೂರ್ ಸ್ಟೇಟ್. ದೆನ್ ಆಫ್ಟರ್ವರ್ಡ್ಸ್ ದಿಸ್ ಯಂಗ್ ಒನ್ ವಿಲ್ ಬಿ ರಿಮೇನ್ಡ್ ಇನ್ ದ ಪೌಚ್. ಆ ಪೌಚ್ನ ಒಳಗಡೆ ಆ ಯಂಗ್ ಒನ್ ಇರ್ತದೆ. ಫಾರ್ ಅಬೌಟ್ 4 to 5 months ಇಟ್ ರಿಮೇನ್ಸ್ ಇನ್ಸೈಡ್ ದ್ಯಾಟ್. 4-5 ತಿಂಗಳು ಅದರ ಒಳಗಡೆ ಇರುತ್ತೆ. And then it grows by sucking milk from the mammary glands of the mother. Then it develops inside the pouch. ಆ ಪೌಚ್ನ ಒಳಗಡೆ ಡೆವಲಪ್ಮೆಂಟ್ ಆಗುತ್ತೆ. ಅಂತಹ ರೀತಿಯ ಮ್ಯಾಮಲ್ಸ್ಗಳನ್ನು ಪೌಚ್ಡ್ ಮ್ಯಾಮಲ್ಸ್ ಅಂತ ಹೇಳ್ತಾರೆ. ಸೊ ಮೆಟಾಥೇರಿಯಾ ಇನ್ಕ್ಲೂಡ್ಸ್ ಪೌಚ್ಡ್ ಮ್ಯಾಮಲ್ಸ್. ನೆಕ್ಸ್ಟ್ ಈಸ್ ಯೂಥೇರಿಯಾ. ದೇ ಆರ್ ಪ್ಲಾಸೆಂಟಲ್ಸ್. ದಟ್ ಮೀನ್ಸ್ ಟ್ರೂ ಪ್ಲಾಸೆಂಟಾ ಈಸ್ ಪ್ರೆಸೆಂಟ್ ಹಿಯರ್. ಇಲ್ಲಿ ಪ್ಲಾಸೆಂಟಾ ಸರಿಯಾಗಿ ಇರುತ್ತೆ. ಆ್ಯಂಡ್ ಫಾರ್ ಕಂಪ್ಲೀಟ್ ಮಂತ್, ಕಂಪ್ಲೀಟ್ ಟೈಮ್, ದ ಯಂಗ್ ಒನ್ ರಿಮೇನ್ಸ್ ಇನ್ಸೈಡ್ ದ ಬಾಡಿ ಆಫ್ ದ ಮದರ್. ಫುಲ್ ಟರ್ಮ್ ತನಕ ತಾಯಿಯ ದೇಹದ ಒಳಗಡೆ ಮರಿ ಇರ್ತದೆ. ಅದಕ್ಕೋಸ್ಕರ ಇದನ್ನು ಯೂಥೇರಿಯಾ ಅಂತ ಹೇಳ್ತಾರೆ. ಸೊ ದೀಸ್ ಆರ್ 3
types of animals we find in mammals. Okay, so some are oviparous, some are viviparous, and fertilization is usually internal and development is direct here. So these are some of the characters. In case of mammals, the body is covered by hair. Limbs are present here. The limbs are modified for different functions like walking, swimming, galloping, like that. For different functions the limbs are modified. ಕೆಲವೊಮ್ಮೆ ವಾಕ್ ಮಾಡಲಿಕ್ಕೆ ಲಿಮ್ಸ್ ಮಾಡಿಫೈ ಆಗಿರಬಹುದು. ಸಮ್ ಆನಿಮಲ್ಸ್ ವಿಚ್ ಲಿವ್ ಇನ್ ವಾಟರ್ ಅದರಲ್ಲಿ ಸ್ವಿಮ್ ಮಾಡಲಿಕ್ಕೆ ಮಾಡಿಫೈ ಆಗಿದೆ. ಆ್ಯಂಡ್ ಸಮ್ ಆರ್ ರನ್ನರ್ಸ್ ಅದರಲ್ಲಿ ರನ್ ಮಾಡಲಿಕ್ಕೆ ಅಥವಾ ಹಾರ್ಸ್ಗಳಲ್ಲಿ ಗ್ಯಾಲಪ್ ಮಾಡಲಿಕ್ಕೆ ಅವುಗಳ ದೇಹದಲ್ಲಿರುವಂತಹ ಲಿಮ್ಸ್ ಮಾಡಿಫಿಕೇಶನ್ ಆಗಿದೆ. ಸೊ ದೀಸ್ ಆರ್ ಸಮ್ ಕ್ಯಾರೆಕ್ಟರ್ಸ್. ಲೆಟ್ಸ್ ಸಿ ದ ಕ್ಯಾರೆಕ್ಟರ್ಸ್ ಒನ್ಸ್ ಅಗೇನ್. ಕ್ಲಾಸ್ Mammalia, found in variety of habitats, polar ice caps, deserts, mountains, forest, grasslands and dark caves. ಎಲ್ಲಿ ನೋಡಿದರೂ ಕೂಡ ಈ ಮ್ಯಾಮಲ್ಸ್ ಅನ್ನು ಕಾಣಬಹುದು. ಡಾರ್ಕ್ ಕೇವ್ಸ್ ಅಂತ ಹೇಳಿದರೆ ಈ ಗುಹೆಗಳಲ್ಲಿ ಕೂಡ ಕಾಣಬಹುದು. ಈ ರ್ಯಾಟ್ ಅವುಗಳೆಲ್ಲ ಗುಹೆ ಮಾಡಿ ಅದರ ಒಳಗಡೆ ಇರ್ತವೆ. ಅಲ್ಲಿ ಕೂಡ ನಾವು ಮ್ಯಾಮಲ್ಸ್ ಅನ್ನು ಕಾಣಬಹುದು. ಸಮ್ ಆಫ್ ದೆಮ್ ಹ್ಯಾವ್ ಅಡಾಪ್ಟೆಡ್ ಟು ಫ್ಲೈ ಆ್ಯಂಡ್ ಲಿವ್ ಇನ್ ವಾಟರ್. ಕೆಲವು ಫ್ಲೈ ಮಾಡ್ತವೆ. ಯಾವುದು? ಬ್ಯಾಟ್ ಈಸ್ ಫ್ಲೈಯಿಂಗ್ ಮ್ಯಾಮಲ್. ನಿಮಗೆ ತಿಳಿದಿರಬಹುದು ಫಿಶಸ್ಸಲ್ಲಿ ಫ್ಲೈಯಿಂಗ್ ಫಿಶ್ ಈಸ್ ಎಕ್ಸೋಸೀಟಸ್. ಆಂಫಿಬಿಯಾದಲ್ಲಿ ಫ್ಲೈಯಿಂಗ್ ಆಂಫಿಬಿಯಾ ಈಸ್ ರ್ಯಾಕೋಫೋರಸ್. ಇನ್ ಕೇಸ್ ಆಫ್ ರೆಪ್ಟೈಲ್ಸ್, ಫ್ಲೈಯಿಂಗ್ ರೆಪ್ಟೈಲ್ ಈಸ್ ಡ್ರಾಕೋ ಅಂತ ಹೇಳುವಂಥ ರೆಪ್ಟೈಲ್ ಇದೆ. ಇಟ್ಸ್ ಎ ಫ್ಲೈಯಿಂಗ್ ರೆಪ್ಟೈಲ್. In the case of birds, of course, usually all birds fly. In the case of mammals, flying mammal is bat. So bat is the flying mammal. The next, some live in water. ಕೆಲವು ನೀರಿನಲ್ಲಿ ಇರಬಹುದು. ಯಾವುದು? ನಾನು ಆಗಲೇ ಹೇಳಿದ್ದೇನೆ, ವೇಲ್ಸ್, ಡಾಲ್ಫಿನ್ಸ್, ಸೀಲ್ಸ್ ಇವುಗಳೆಲ್ಲ ನೀರಿಗೆ ಅವುಗಳ ದೇಹವನ್ನು ಅಡಾಪ್ಟ್ ಮಾಡಿಕೊಂಡಿವೆ. Milk producing mammary glands are present by which young ones are nourished. Thus the class got the name Mammalia. 2 pairs of limbs for walking, running, climbing, burrowing, swimming or flying. So ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಮಾಡಲಿಕ್ಕೆ ಅವುಗಳ ಲಿಮ್ಸ್ಗಳು ಮಾಡಿಫಿಕೇಶನ್ ಆಗಿವೆ. The skin is covered by hair. External ear or pinnae are present. Eyelids are present. ಡಿಫರೆಂಟ್ ಟೈಪ್ಸ್ ಆಫ್ ಟೀತ್ ಆರ್ ಪ್ರೆಸೆಂಟ್ ಇನ್ ದ ಜಾದಲ್ಲಿ ಬೇರೆ ಬೇರೆ ರೀತಿಯ ಟೀತ್ಗಳಿವೆ. ಸೊ ಇಟ್ಸ್ ಕಾಲ್ಡ್ ಹೆಟೆರೋಡಾಂಟಿಷನ್ ಅಂತ ಹೇಳಿ ಕರೀತಾರೆ. ಹಾರ್ಟ್ ಈಸ್ 4 chambered. ದೇ ಆರ್ ಹೋಮಿಯೋಥರ್ಮಸ್. ದೇ ಆರ್ ವಾರ್ಮ್-ಬ್ಲಡೆಡ್ ಆನಿಮಲ್ಸ್. ಆ್ಯಂಡ್ ರೆಸ್ಪಿರೇಷನ್ ಬೈ ದ ಲಂಗ್ಸ್ ಆಸ್ ಇನ್ ದ ಕೇಸ್ ಆಫ್ ಅದರ್ ಕಾರ್ಡೇಟ್ಸ್. ಹಿಯರ್ ರೆಸ್ಪಿರೇಷನ್ ಈಸ್ ಬೈ ಲಂಗ್ಸ್. Sexes separate, they are unisexual. Fertilization internal. Viviparous, most of them are viviparous except a few. They are platypus and echidna. They are oviparous. Development is direct. So let's study some examples for class Mammalia. First one is Ornithorhynchus ಅಥವಾ platypus. It is an egg-laying mammal. Its snout is modified into a beak-like structure. Tail is present and limbs are modified to swim in water. ಈ ಟೇಲ್ ಮತ್ತು ಲಿಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀರಿನಲ್ಲಿ ಇದು ಸ್ವಿಮ್ ಮಾಡ್ತದೆ. ನೆಕ್ಸ್ಟ್ ಒನ್ ಈಸ್ ಮ್ಯಾಕ್ರೋಪಸ್. ಮ್ಯಾಕ್ರೋಪಸ್ ಈಸ್ ನಥಿಂಗ್ ಬಟ್ kangaroo. It's a national animal of Australia. Usually we find kangaroo in Australia. Now it is a pouched mammal, as I said. A pouch is present in the female and inside that pouch the young one is nourished. ಆ ಪೌಚ್ನ ಒಳಗಡೆ ಒಂದು ಚಿಕ್ಕ ಮಗು ಅದರ ಮರಿಯನ್ನು ಹಾಕಿ ಅದನ್ನು ಆರೈಕೆ ಮಾಡ್ತದೆ. ಅದು ಸರಿಯಾಗಿ ಬೆಳೆಯುವ ತನಕ ಅದನ್ನು ಆರೈಕೆ ಮಾಡಲಾಗುತ್ತೆ. ಸೊ ದೇ ಆರ್ ಪೌಚ್ಡ್ ಮ್ಯಾಮಲ್ಸ್. ದ ಫ್ರಂಟ್ ಲಿಂಬ್ ಈಸ್ ಶಾರ್ಟ್, ಫೋರ್ ಲಿಂಬ್ ಈಸ್ ಶಾರ್ಟ್, ಹೈಂಡ್ ಲಿಂಬ್ ಈಸ್ ಲಾಂಗ್. ಎದುರಿನಗಡೆಯ ಕಾಲು ಅಂದರೆ ಫೋರ್ ಲಿಂಬ್ ಅದು ಚಿಕ್ಕದಿರುತ್ತೆ, ಹಿಂದುಗಡೆಯ ಕಾಲು ಸ್ವಲ್ಪ ಉದ್ದ ಇರುತ್ತೆ. ಅದು ಅದಕ್ಕೆ
ಹಾಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಟಿರೋಪಸ್ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್. ಇಟ್ ಇಸ್ ನಾಟ್ ಫಾಕ್ಸ್, ಇಟ್ ಇಸ್ ಎ ಬ್ಯಾಟ್. ಇಟ್ಸ್ ಫೇಸ್ ಲುಕ್ಸ್ ಲೈಕ್ ಫಾಕ್ಸ್. ಅದರ ಮುಖ ಫಾಕ್ಸ್ ತರಹ ಕಾಣಿಸ್ತದೆ. ಅದಕ್ಕೋಸ್ಕರ ಇದನ್ನು ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳಿ ಕರೀತಾರೆ. ಫ್ಲೈಯಿಂಗ್ ಫಾಕ್ಸ್ ಅಂತೇಳಿ ಕರೀತಾರೆ. ನೌ ಇಟ್ ಇಸ್ ಎ ಬ್ಯಾಟ್ ಆಸ್ ಎ ಸೆಡ್. ಸೊ ಬ್ಯಾಟ್ಸ್ ಆರ್ ಫ್ಲೈಯಿಂಗ್ ಮ್ಯಾಮಲ್ಸ್. ಹೌ ದೇರ್ ಬಾಡಿ ಈಸ್ ಮಾಡಿಫೈಡ್. ಹೇಗೆ ಅದರ ದೇಹವು ಫ್ಲೈ ಮಾಡಲಿಕ್ಕೆ ಮಾಡಿಫಿಕೇಶನ್ ಆಗಿದೆ. ಅದರ 4 limbs ಅಂದರೆ ಫ್ರಂಟ್ ಲಿಮ್ಸ್ ಆರ್ದೇನು ದೇ ಆರ್ ಮಾಡಿಫೈಡ್ ಇಂಟು ವಿಂಗ್ಸ್. ಅವುಗಳ ಫ್ರಂಟ್ ಲಿಂಬ್ ವಿಂಗ್ ಆಗಿ ಮಾಡಿಫಿಕೇಶನ್ ಆಗಿದೆ. ಅದನ್ನು ನಾವು ಪೆಟಾಜಿಯಮ್ ಅಂತ ಹೇಳಿ ಕರಿತೇವೆ. ಇಟ್ಸ್ ಎ ಪೆಟಾಜಿಯಮ್. ನಾವು ಇಟ್ಸ್ ಹೈಂಡ್ ಲಿಂಬ್ ಈಸ್ ಅದರ ಹಿಂದ್ಗಡೆಯ ಕಾಲು ಇಟ್ ಇಸ್ ಬೆಂಟ್ ಬ್ಯಾಕ್ವರ್ಡ್ಗೆ ಬೆಂಟ್ ಆಗಿದೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಕ್ಲೈಮ್ ಅಥವಾ ಇಟ್ ಹೆಲ್ಪ್ಸ್ ಟು ಹ್ಯಾಂಗ್ ಡೌನ್ ಫ್ರಮ್ ದ ಟ್ರೀ ಬ್ರಾಂಚಸ್. ಟ್ರೀ ಬ್ರಾಂಚ್ನಿಂದ ಕೆಳಗಡೆ ತಲೆಗಳಿಗಾಗಿ ನೇತಾಡಲಿಕ್ಕೆ ಅದಕ್ಕೆ ಹೆಲ್ಪ್ ಮಾಡ್ತದೆ. ದೆನ್ ಇಟ್ ಈಸ್ ನಾಕ್ಟರ್ನಲ್ ಆ್ಯನಿಮಲ್. ರಾತ್ರಿ ಹೊತ್ತು ತಿರುಗಾಡುವಂತಹ ಒಂದು ಪ್ರಾಣಿ ಇದು. ಇಟ್ ಪ್ರೊಡ್ಯೂಸಸ್ ಅಲ್ಟ್ರಾಸೌನಿಕ್ ಸೌಂಡ್ and then that sound hits to the object and it comes back as an echo, and that echo is perceived by their ears. ಇದು ಪ್ರಾಣಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಅಲ್ಟ್ರಾಸೋನಿಕ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಯಾವುದಾದ್ರೂ ಒಂದು ಆಬ್ಜೆಕ್ಟಿಗೆ ಹಿಟ್ ಆಗುತ್ತೆ. ಅದಾದ ಮೇಲೆ ಆ ಆಬ್ಜೆಕ್ಟಿಂದ ಆ ಪ್ರತಿಧ್ವನಿ ಹಿಂದೆ ಬರ್ತದೆ. ಆ ಪ್ರತಿಧ್ವನಿಯನ್ನು ಇದು ಐಡೆಂಟಿಫೈ ಮಾಡ್ತದೆ. ಈ ರೀತಿಯ ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡು ಇದು ರಾತ್ರಿ ಹೊತ್ತಿನಲ್ಲಿ ಕೂಡ ತಿರುಗಾಡ್ತಾ ಇರ್ತದೆ. ಸೊ ಇಟ್ ಇಸ್ ಕಾಲ್ಡ್ ಇಕೋಲೊಕೇಶನ್ ಅಂತ ಹೇಳ್ತಾರೆ. ಅನದರ್ ಒನ್ ಈಸ್ ಕ್ಯಾಮಿಲಸ್. ಕ್ಯಾಮಿಲಸ್ ಈಸ್ ದ even-toed mammal. Pteropus is Chiroptera. Camillus is even-toed mammal. Here the toe is even in number. ಆ್ಯಕ್ಚುಲಿ ಈ ಮ್ಯಾಮಲ್ಸ್ಗಳಲ್ಲಿ ಕಾಲಿನಲ್ಲಿ ಗೊರಸು ಇರ್ತದೆ ಅಥವಾ ಸ್ಪೈನ್ಸ್ ಇರ್ತದೆ ಅಥವಾ ಉಗುರು ಇರ್ತದೆ. ಸೊ ಇದರಲ್ಲಿ ಗೊರಸು ಇದೆ. ಹಾಗೆ ಗೊರಸಿನ ಅಡಿಯಲ್ಲಿ ಒಂದು ರೀತಿಯ ತಪ್ಪಗಾದ ಪ್ಯಾಡ್ ತರಹ ಸ್ಟ್ರಕ್ಚರ್ ಇದೆ. ಯಾಕೆ ಹೇಳಿದರೆ ದಿಸ್ ಆ್ಯನಿಮಲ್ ಲಿವ್ಸ್ ಇನ್ ಅ ಡೆಸರ್ಟಲ್ಲಿ ತುಂಬ ಬಿಸಿಯಾಗಿದೆ. ಆ ಬಿಸಿಯನ್ನು ತಡ್ಕೊಳ್ಳಿಕ್ಕೆ ಅದರಲ್ಲಿ ಒಂದು ಪ್ಯಾಡ್ ಥರದ ಸ್ಟ್ರಕ್ಚರ್ ಇರುತ್ತೆ. ಅದರ ದೇಹವು ಡೆಸರ್ಟ್ ಕಂಡೀಷನ್ಗೆ ಅಡಾಪ್ಟ್ ಆಗಿರುತ್ತೆ. ಆ್ಯಂಡ್ ಐಸ್ ಕಂಟೈನ್ ಲಾಂಗ್ ಐಲ್ಯಾಶಸ್. Nostrils are covered and a hump is present on the back which stores fat. ಸೊ ಆ ರೀತಿಯಲ್ಲಿ ಇದರ ದೇಹವು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಬಾಡಿ ಮಾಡಿಫಿಕೇಶನ್ ಆಗಿದೆ ಡೆಸರ್ಟ್ ಕಂಡೀಷನ್ಗೆ. ಲಾಂಗ್ limbs are present. Next one is Rattus. This is a rat and they are burrowing animals. The front teeth incisors are long. ಮೇಲ್ಗಡೆ ಒಂದು ಕ್ಲೆಫ್ಟ್ ಇದೆ, ಅಪ್ಪರ್ ಲಿಪ್ಪಲ್ಲಿ ಕ್ಲೆಫ್ಟ್ ಇದೆ. ದೇ ಆರ್ gnawing mammals. gnawing ಅಂತ ಹೇಳಿದರೆ ಈ ರೀತಿಯಾಗಿ ಅದರ ಹಲ್ಲು ಈ ರೀತಿಯಾಗಿ ಮೂವ್ ಆಗುತ್ತೆ, ಈ ರೀತಿಯಾಗಿ ಅದು ಫುಡ್ಡನ್ನು ತಿಂತವೆ. ದೇ ಆರ್ gnawing mammals ಲೈಕ್ ಅ ರ್ಯಾಬಿಟ್. ನೆಕ್ಸ್ಟ್ ಈಸ್ Macaca sirenus. It is a primate and it is a type of monkey. Here body is red in color. Then its long tail is present. The end of the tail, ಅದರ ಟೇಲಿನ ಎಂಡಲ್ಲಿ ಟಫ್ಟ್ ಆಫ್ ಹೇರ್ ಇಸ್ ಪ್ರೆಸೆಂಟ್. ಅಂದರೆ ಒಂದು ಹೇರ್ನ ಗೊಂಚಲು ಇದೆ ಅದರಲ್ಲಿ ಟೇಲಿನ ಲಾಸ್ಟಿಗೆ. ಆ್ಯಂಡ್ ಇಟ್ಸ್ ನೆಕ್ ಈಸ್ ಕವರ್ಡ್ ಬೈ ಹೇರ್, ಲಾಂಗ್ ಹೇರ್. ಇಟ್ಸ್ ಲೈಕ್ ಎ ಮೇನ್ ಇನ್ ಕೇಸ್ ಆಫ್ ಲಯನ್. ಲಯನ್ನಲ್ಲಿ ಯಾವ ರೀತಿ ಮೇನ್ ಇದೆ, ಕೇಸರ ಇರುತ್ತೆ, ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಕೇಸರ ಇದೆ ಕುತ್ತಿಗೆಯ ಹತ್ತಿರ. ಇದನ್ನು ಲಯನ್ ಟೇಲ್ಡ್ ಮಕಾಕ ಅಂತ ಹೇಳಿ ಕರೀತಾರೆ. ಕ್ಯಾನಿಸ್ ಫೆಮಿಲಿಯಾರಿಸ್. ಇಟ್ಸ್ ಎ ಫೆಮಿಲಿಯರ್ ಆನಿಮಲ್, ಡಾಗ್. ಇಟ್ಸ್ ಎ ಕಾರ್ನಿವೋರಾ. ಲಾಂಗ್ ಕ್ಯಾನೈನ್ಸ್ ಆರ್ ಪ್ರೆಸೆಂಟ್ ಟು ಟೇರ್ ದ ಫ್ಲೆಶ್. ಮಾಂಸವನ್ನು ಅಗಿಲಿಕ್ಕೆ ಉದ್ದನೆಯ ಕ್ಯಾನೈನ್ ಟೀತ್ ಅಥವಾ ಕೋರೆ ಹಲ್ಲುಗಳಿವೆ. ಆ್ಯಂಡ್ ಇಟ್ ಈಸ್ ಅ ಡೊಮೆಸ್ಟಿಕೇಟೆಡ್ ಆ್ಯನಿಮಲ್, ಮನೆಯಲ್ಲಿ ಸಾಕುವಂತಹ ಆ್ಯನಿಮಲ್. ಇಟ್ಸ್ ಇಯರ್ ಆ್ಯಂಡ್ ನೋಸ್ ಆರ್ ವೆಲ್ ಡೆವಲಪ್ಡ್. ಸ್ಮೆಲ್ಲಿಗೆ ಮತ್ತು ಕೇಳಲಿಕ್ಕೆ ಅದರ ದೇಹವು ಒಳ್ಳೆ ಡೆವಲಪ್ ಆಗಿದೆ. ಫೆಲಿಸ್ ಡೊಮೆಸ್ಟಿಕಾ. ದಿಸ್ ಇಸ್ ಅ ಡೊಮೆಸ್ಟಿಕೇಟೆಡ್ ಆ್ಯನಿಮಲ್.
ಮನೆಯಲ್ಲಿ ಇರುವಂಥ ಪ್ರಾಣಿ. ಇಟ್ ಈಸ್ ಆಲ್ಸೋ ಎ ಕಾರ್ನಿವೋರಾ. Then next is Elephas maximus. This is elephant and Proboscidea. Order belongs to order Proboscidea. ಯಾಕೆ ಹೇಳಿದರೆ ಇದರ ಅಪ್ಪರ್ ಲಿಪ್ ಮಾಡಿಫೈ ಆಗಿ ಲಾಂಗ್ ಟ್ರಂಕ್ ಆಗಿದೆ. ಅಪ್ಪರ್ ಲಿಪ್ ಮಾಡಿಫೈ ಆಗಿ ಲಾಂಗ್ ಟ್ರಂಕ್ ಆಗಿದೆ. ಆ್ಯಂಡ್ ಇನ್ಸೈಸರ್ಸ್ ಮಾಡಿಫೈಡ್ ಟು ಆ ಸ್ಟ್ರಕ್ಚರ್ ಐವರಿ ಇರುವಂತಹ ಸ್ಟ್ರಕ್ಚರ್ ಆಗಿದೆ ಅಥವಾ ದಂತ ಆಗಿದೆ. ಲಾರ್ಜ್ ಇಯರ್ ಪಿನ್ನ ಈಸ್ ಪ್ರೆಸೆಂಟ್ ಆ್ಯಂಡ್ ಲಿಮ್ಸ್ ಆರ್ ಲಾರ್ಜ್ ಲಿಮ್ಸ್ ಆರ್ ಪ್ರೆಸೆಂಟ್. ಇಟ್ ಈಸ್ ಸ್ಟೇಟ್ ಆ್ಯನಿಮಲ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ಸ್ಟೇಟ್ ಆ್ಯನಿಮಲ್ ಈಸ್ ಎಲಿಫೆಂಟ್. ನೆಕ್ಸ್ಟ್ ಈಸ್ ಇಕ್ಕಸ್ ಕೆಬಾಲಸ್. ಇಟ್ ಈಸ್ ನಥಿಂಗ್ ಬಟ್ horse. Here also body is modified. They are odd-toed mammals. ಇಲ್ಲಿ ದೇಹವು ರನ್ನಿಂಗ್ ಮಾಡಲಿಕ್ಕೆ ಮಾಡಿಫಿಕೇಶನ್ ಆಗಿದೆ. ಅದರ ಕಾಲುಗಳು ಫಾಸ್ಟಾಗಿ ರನ್ ಆಗಲಿಕ್ಕೆ ಅವುಗಳ ಕಾಲುಗಳು ಮಾಡಿಫಿಕೇಶನ್ ಆಗಿವೆ. ಸೊ ದಟ್ ಈಸ್ ಇಕ್ಕಸ್ ಕೆಪಾಲಸ್. ನೆಕ್ಸ್ಟ್ ಈಸ್ ಡಾಲ್ಫಿನಸ್, ಕಾಮನ್ ಡಾಲ್ಫಿನ್. ಇಟ್ಸ್ ಪ್ರೆಸೆಂಟ್ ಇನ್ ವಾಟರ್ and body is modified for water. It is modified. Flippers are present. Forelimbs are modified into flippers. Hind limbs are absent. Hair is less athava absent on the skin. External ear pinna is absent, but teeth are present in dolphins. Okay, so it is dolphinus. Next is Balaenoptera musculus. It is nothing but whale, largest animal in animal kingdom. And on land, largest one is elephant. ಭೂಮಿಯ ಮೇಲೆ ದೊಡ್ಡದಾದ ಪ್ರಾಣಿ ಎಲಿಫೆಂಟ್. ಆದರೆ ಫುಲ್ ನೋಡ್ಲಿಕ್ಕೆ ಹೋದರೆ ಆನಿಮಲ್ ಕಿಂಗ್ಡಮಲ್ಲಿ ದೊಡ್ಡದಾದಂತಹ ಪ್ರಾಣಿ ಬೆಲನೋಪ್ಟೆರಾ ಆರ್ ಬ್ಲೂ ವೇಲ್. ನೌ ಇಟ್ ಈಸ್ ಪ್ರೆಸೆಂಟ್ ಇನ್ ವಾಟರ್, ಇನ್ ಮೆರೈನ್ ವಾಟರ್. ಸೊ ದೇಹವು ಮೆರೈನ್ ವಾಟರಿಗೆ ಅಥವಾ ನೀರಿನಲ್ಲಿ ಸ್ವಿಮ್ಮಿಂಗಿಗೆ ಅಡಾಪ್ಟ್ ಆಗಿದೆ. ಫೋರ್ ಲಿಮ್ಸ್ ಆರ್ ಮಾಡಿಫೈಡ್ ಇನ್ ದ ಫ್ಲಿಪ್ಪರ್ಸ್. ದೆನ್ ಟೀತ್ ಆರ್ ಆಬ್ಸೆಂಟ್, ಹೇರ್ ಇಸ್ ಆಬ್ಸೆಂಟ್, ಎಕ್ಸ್ಟರ್ನಲ್ ಇಯರ್ ಪಿನ್ನ ಇಸ್ ಆಬ್ಸೆಂಟ್. ದೆನ್ ಇನ್ಸೈಡ್ ದ ಬಾಡಿ, ಅದರ ದೇಹದ ಮೇಲೆ ಒಳಗಡೆ ಒಂದು ತಿಕ್ಕ ಆದಂತಹ ಫ್ಯಾಟ್ ಕವರಿಂಗ್ ಇರುತ್ತೆ. ಸೊ ಜಸ್ಟ್ ಬಿಲೋ ದ ಸ್ಕಿನ್ ಆ ತಿಕ್ಕ ಫ್ಯಾಟ್ ಕವರಿಂಗ್ ಇಸ್ ಪ್ರೆಸೆಂಟ್. ಇಟ್ ಇಸ್ ಕಾಲ್ಡ್ ಬ್ಲಬ್ಬರ್. ಇದನ್ನು ಬ್ಲಬ್ಬರ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಬ್ಲಬ್ಬರ್ ಇನ್ಸುಲೇಟ್ಸ್ ದೇರ್ ಬಾಡಿಯನ್ನು ಇನ್ಸುಲೇಟ್ ಮಾಡುತ್ತೆ. ಹಾಗೆ ಅದು ನೀರಿನಲ್ಲಿ ತೇಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ Balaenoptera musculus. Next is Panthera tigris. It is a tiger present in forest. Body has stripes. It is a national animal of India. ನಮ್ಮ ದೇಶದ ನ್ಯಾಷನಲ್ ಆನಿಮಲ್ ಟೈಗರ್. And it is a carnivora, flesh eating animal. The number of tigers is decreasing. That is why a tiger project was taken up by the government. ಒಂದು ಟೈಗರ್ ಪ್ರಾಜೆಕ್ಟ್ ಅಂತ ಹೇಳಿ ತಗೊಂಡಿದ್ದೆ. ಈಗ ಸ್ವಲ್ಪ ನಂಬರ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಒನ್ ಇಸ್ ಪ್ಯಾಂಥೆರಾ ಲಿಯೋ. ದಟ್ ಈಸ್ ನಥಿಂಗ್ ಬಟ್ ಲಯನ್. ಇಟ್ ಈಸ್ ಆಲ್ಸೋ ಎ ಕಾರ್ನಿವೋರಾ, ಕಾಡಿನ ರಾಜ ಅಂತ ಹೇಳ್ತೇವೆ ಇದನ್ನು. ಆ್ಯಂಡ್ ಹಿಯರ್ ದ ಬಾಡಿ ಈಸ್ ಕ್ವೈಟ್ ಹ್ಯೂಜ್. ಮೇನ್ ಈಸ್ ಪ್ರೆಸೆಂಟ್. ಕುತ್ತಿಗೆ ಹತ್ತಿರ ಕೇಸರ ಇದೆ, ಉದ್ದನೆಯ ಕೂದಲು ಇದೆ. ಸೊ ಇಟ್ಸ್ ಕಾಲ್ಡ್ ಮೇನ್. Now it is here also their canine teeth is present as it is a carnivorous animal. These are some examples of mammalia. So we studied different classes of chordates. We studied superorder Pisces. Superorder Pisces includes two classes, class Chondrichthyes and class Osteichthyes. Then superorder Tetrapoda, it includes four classes. Yavudu, one is amphibia, another one is reptilia, third one is aves, and fourth one is mammalia. So we studied all the classes of phylum Chordata. Now next important questions of this chapter is, as I said here,
ದ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಆರ್ ಯೂಶ್ವಲಿ ಆಸ್ಕ್ಡ್. ಇಲ್ಲಿ ಬೇರೆ ಬೇರೆ ಆರ್ಗನಿನ ಫಂಕ್ಷನನ್ನು ಕೇಳ್ತಾರೆ. ಯಾವುದದು? ಫಾರ್ ಎಕ್ಸಾಂಪಲ್ ರ್ಯಾಡುಲಾ ಆಗಿರಬಹುದು, ಅಥವಾ ಸ್ಪಿಕ್ಯೂಲ್ಸ್ ಆಗಿರಬಹುದು, ಕೆನಾಲ್ ಸಿಸ್ಟಮ್ ಆಗಿರಬಹುದು, ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಆಗಿರಬಹುದು. ಸೊ ಯಾವುದೇ ಆಗಿರಬಹುದು, ಅದರ ಫಂಕ್ಷನನ್ನು ಕೇಳ್ತಾರೆ ಈ ಚಾಪ್ಟರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್. ದೆನ್ fundamental characters of chordates. Then the fundamental characters of the animals like triploblastic condition, diploblastic condition, coelomates, acoelomates, pseudocoelomates, their definition is usually asked. Then important another one is difference between chondrichthyes and osteichthyes. So I just want to go through that once. Difference between chondrichthyes and osteichthyes. Chondrichthyes are marine animals and osteichthyes are freshwater or marine animals. Then chondrichthyes they contain endoskeleton which is cartilaginous. Chondrichthyes alli adara endoskeleton cartilagininda agide. Osteichthyes alli adara endoskeleton boneninda agide. Next, chondrichthyes alli the skin is covered by the placoid scales. Osteichthyes alli the skin is covered by cycloid or ctenoid scales, already explained. Then in case of chondrichthyes, 5 to 7 pairs of gill slits are present without operculum. Gill slits alli operculum covering irudilla. Idaರಲ್ಲಿ ಹಾಗಲ್ಲ, osteichthyes alli 4 pairs ಇರುತ್ತೆ. ಹಾಗೆ it is covered by the operculum. Gill coverings are present. Next, air bladder is present in air bladder is absent in chondrichthyes. ಏರ್ ಬ್ಲಾಡರ್ ಅಂತ ಹೇಳಿದ್ರೆ ಗಾಳಿ ತುಂಬಿದ ಒಂದು ಚೀಲ, ಅದು ದೇಹದ ಒಳಗಡೆ ಇರ್ತದೆ. ಏರ್ ಬ್ಲಾಡರ್ ಇದ್ದಾಗ ಅದಕ್ಕೆ ತೇಲಿಕ್ಕೆ ಬಯೋನ್ಸಿಗೆ ಹೆಲ್ಪ್ ಮಾಡುತ್ತೆ. ಇದು chondrichthyes ಅಲ್ಲಿ ಇರುವುದಿಲ್ಲ, osteichthyes ಅಲ್ಲಿ ಇದು ಇರ್ತದೆ. ಇನ್ ಏರ್ ಬ್ಲಾಡರ್ ಇಸ್ ಪ್ರೆಸೆಂಟ್ ಇನ್ osteichthyes. ದ caudal fin is heterocircle. Caudal fin is like this, heterocircle in case of chondrichthyes. chondrichthyes ಅಲ್ಲಿ ಈ ರೀತಿಯ ಹೆಟರೋಸರ್ಕಲ್ caudal fin ಅನ್ನು ನೋಡಿದ್ದೇವೆ. ಆ್ಯಂಡ್ osteichthyes ಅಲ್ಲಿ caudal fin is ಹೋಮೋಸರ್ಕಲ್, ಈ ರೀತಿ ಇರ್ತದೆ. ದ ಮೌತ್ ಆ್ಯಂಡ್ ನಾಸ್ಟ್ರಿಲ್ಸ್ ಆರ್ ವೆಂಟ್ರಲ್. chondrichthyes ಅಲ್ಲಿ ಮೌತ್ ಮತ್ತು ನಾಸ್ಟ್ರಿಲ್ ಎರಡು ಕೂಡ ವೆಂಟ್ರಲ್ ಸೈಡಲ್ಲಿ ಇರುತ್ತೆ. ಆದರೆ osteichthyes ಅಲ್ಲಿ ಮೌತ್ ಈಸ್ ಟರ್ಮಿನಲ್ ಎಂಡಲ್ಲಿ ಇರುತ್ತದೆ ಆ್ಯಂಡ್ ನಾಸ್ಟ್ರಿಲ್ ಈಸ್ ಡಾರ್ಸಲ್, ಸ್ವಲ್ಪ ಮೇಲ್ಗಡೆ ಇರ್ತದೆ. A pair of claspers are present in males. ಮೇಲ್ಸ್ಗಳಲ್ಲಿ ಕ್ಲಾಸ್ಪರ್ ಇರುತ್ತೆ in case of chondrichthyes, and claspers are absent in osteichthyes. Fertilization is internal. Since the claspers are present here, fertilization is internal in chondrichthyes, but in case of osteichthyes, fertilization is external. They are oviparous, viviparous or ovoviparous. ಇವುಗಳು ಮೊಟ್ಟೆ ಇಡಬಹುದು, ಮರಿ ಹಾಕಬಹುದು ಅಥವಾ ovoviparous. ಇದನ್ನು ಹೇಳಿದ್ದೇನೆ ನಾನು. ಏನಂತ ಹೇಳಿದರೆ ಇಲ್ಲಿ ಅದರ ಮರಿಯು ದೇಹದ ಒಳಗಡೆ ಬೆಳೆಯುತ್ತದೆ, ಆದರೆ there is no connection between mother and the fetus. It is called ovoviparous. In case of osteichthyes, they are always oviparous. Example, shark, skates, race. Their example, Clerius and seahorse. It's already explained. So I just wanted to go through that once. So this much is about animals. We studied varieties of animals, and after studying that, ಈಗ ಎಲ್ಲ ಈ ಪ್ರಾಣಿಗಳನ್ನು ನೋಡಿದ ಮೇಲೆ ನಮಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಮೊದಲಿನಿಂದ ಪರಿಫರದಿಂದ ಮ್ಯಾಮ್ಮೆಲ್ಸ್ ತನಕ ಬರುವಾಗ ಇವುಗಳಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಮೊದಲು ಅದರ ಸ್ಟ್ರಕ್ಚರ್ಸ್ ಸ್ವಲ್ಪ ಪ್ರಿಮಿಟಿವ್ ಆಗಿರ್ತದೆ, ಆಮೇಲೆ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಅವುಗಳ ಸ್ಟ್ರಕ್ಚರ್ಸ್ ಅಡ್ವಾನ್ಸ್ ಆಗ್ತಾ ಹೋಗ್ತದೆ. ಸೊ ಹೊಸ ಹೊಸ ಸ್ಟ್ರಕ್ಚರ್ಸ್ಗಳೆಲ್ಲ ಆ್ಯಡ್ ಆಗ್ತಾ ಹೋಗ್ತವೆ. ಸೊ ವಿ ಸ್ಟಡಿ ಇವಲ್ಯೂಷನ್ ಆಫ್ ದ ಕ್ಯಾರೆಕ್ಟರ್ಸ್ ಹಿಯರ್. ಒಂದು ಮೊದಲಿನಿಂದ ಕೊನೆ ತನಕ ನೋಡುವಾಗ ಅದರ ಕ್ಯಾರೆಕ್ಟರ್ಸ್ ಬದಲಾವಣೆ ಆಗಿ ಒಂಥರ ಇವಲ್ಯೂಷನ್ ಆಗಿರುತ್ತೆ. ಸೊ ವಿ ಸ್ಟಡಿಡ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಇನ್ ಆನಿಮಲ್ ಕಿಂಗ್ಡಮ್. ನೆಕ್ಸ್ಟ್, ಥ್ಯಾಂಕ್ ಯು.